ಪ್ರತಿಯೊಬ್ಬರದ್ದು ಕೂಡ ಈ ರೀತಿ ಕರುಣಾಜನಕ ಕಥೆ ಅಂತ. ಈ ಒಂದು ಆಕ್ಸಿಡೆಂಟ್ನಲ್ಲಿ ಸಾವನ್ನಪ್ಪಿದವ್ರದ್ದು. ಅದರಲ್ಲಿ ನಿದ್ದೆ ಬಿಟ್ಟು ಕೆಲಸ ಮಾಡಿ ವಾಪಸ್ ಮನೆಗೆ ಹೊರಟಿದ್ದವ ಚಿರನಿದ್ರೆಗೆ ಜಾರಿದ್ದಾನೆ. ನೈಟ್ ಶಿಫ್ಟ್ ಕೆಲಸ ಮುಗಿಸ್ಕೊಂಡು ಗಗನ್ ಬೈಕ್ನಲ್ಲಿ ಬರ್ತಾ ಇದ್ದ. ಈತ ಈ ಒಂದು ಅಪಘಾತದಲ್ಲಿ ಬಲಿಯಾಗಿದ್ದ. ತುಂಬ ಸ್ಪೀಡ್ನಲ್ಲಿ ಗಗನ್ ಬೈಕ್ಗೆ ಕಾರು ಗುದ್ದಿದ್ರಿಂದ ಈತ ಸ್ಥಳದಲ್ಲೇ ಸಾವನ್ನಪ್ಪಿದ್ದ. ಕುಟುಂಬಕ್ಕೆ ಆತ ಆಸರೆಯಾಗಿದ್ದ. ಈಗ ಆತನನ್ನು ಕಳ್ಕೊಂಡು ಕುಟುಂಬ ದಿಕ್ಕೇ ತೋಚದಂತಹ ಸ್ಥಿತಿಗೆ ತಲುಪಿದೆ. ಮರಣೋತ್ತರ ಪರೀಕ್ಷೆ ಬಳಿಕ ಗಗನ್ ಮೃತದೇಹವನ್ನು ಈಗ ಕುಟುಂಬಕ್ಕೆ ಪೊಲೀಸರು ಹಸ್ತಾಂತರ ಮಾಡಿದ್ದಾರೆ. ತಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದಂಥ, ಜೊತೆಗೆ ಆ ಮನೆಗೆ ದುಡಿದು ಸಾಕ್ತಾ ಇದ್ದಂಥ ವ್ಯಕ್ತಿ ಗಗನ್ ನಿನ್ನೆ ಸಂಭವಿಸಿದಂಥ ಅಥವಾ ಇವತ್ತು ಮುಂಜಾನೆ ಸಂಭವಿಸಿದಂಥ ಭೀಕರ ಸರಣಿ ಅಪಘಾತದಲ್ಲಿ ಈಗ ಬಲಿಯಾಗಿದ್ದಾರೆ. ನೈಟ್ ಶಿಫ್ಟ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದ. ಅಂತಹ ಸಂದರ್ಭದಲ್ಲಿ ವೇಗವಾಗಿ ಬಂದಂತಹ ಕಾರು ಏಕಾಏಕಿ ಈತನ ಬೈಕ್ಗೆ ಡಿಕ್ಕಿ ಆಗುತ್ತೆ. ಡಿಕ್ಕಿ ಆದಂತಹ ಸಂದರ್ಭದಲ್ಲಿ ಸ್ಥಳದಲ್ಲೇ ಗಗನ್ ಸಾವನ್ನಪ್ಪಿದ್ದಾನೆ. ಸೊ ಈಗ ಈತನನ್ನು ಕಳ್ಕೊಂಡು ಈ ಕುಟುಂಬಕ್ಕೆ ದಿಕ್ಕೇ ತೋಚದಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.